ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಏನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂದರೆ ಇದು ಸಿಸ್ಟಮ್ ಸಾಫ್ಟ್ವೇರಲ್ಲಿ ಇನ್ನೊಂದು ಲೆವೆಲ್ ಆಫ್ ಸಾಫ್ಟ್ವೇರು ಹೈ ಲೆವೆಲ್ ಲ್ಯಾಂಗ್ವೇಜ್ ಹಿಂಗಂತ ಕರಿತೀವಿ ಇದನ್ನ. ಯಾಕಂದ್ರೆ ನಾವು ಏನೇ ಒಂದು ಪ್ರೋಗ್ರಾಮ್ ಕಂಪ್ಯೂಟರ್ಗೆ ಕೊಟ್ಟರೆ ಆ ಒಂದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ನಾವು ಬರೆದಿರ್ತೀವಿ, ಆದರೆ ಮಿಷಿನ್ಗೆ ಅರ್ಥ ಆಗೋದು ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ. ಸೊ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಬೇಕು. ಸೊ ಈ ಕನ್ವರ್ಷನ್ ಮಾಡೋದಕ್ಕೆ ಮಿಷಿನ್ಗೆ ಹೆಲ್ಪ್ ಆಗಂಗೆ ಮಾಡೋ ಅಂಥ ಭಾಷೆನೇ ನಮಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬೇಕು. ಸೊ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ನ ಹೆಂಗೆ ಟ್ರಾನ್ಸ್ಲೇಟರ್ನ ಏನಂತ ಕರಿತೀವಿ ಅಂದರೆ ಇಟ್ ಈಸ್ ಅನದರ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿಬೋದು, ವಿಚ್ ಕನ್ವರ್ಟ್ ದ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಫಾರ್ ದ ಪರ್ಪಸ್ ಆಫ್ ಮಿಷಿನ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಈ ಮಿಷಿನ್ ಅಂಡರ್ಸ್ಟ್ಯಾಂಡಿಂಗು ಅಂತಂದರೆ ಈ ನಮ್ಮ ಕಂಪ್ಯೂಟ್ರು ಏನು ಮಿಷಿನ್ ಇದೆ ಆ ಮಿಷಿನ್ಗೆ ಮಿಷಿನ್ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಆಗೋದು. ಆ ಮಿಷಿನ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಬೈನರಿ ನಂಬರ್ಸು 0 ಆ್ಯಂಡ್ 1. ನೀವು ಏನೇನಾದರೂ ಕೊಡಿ, ನಾವು ಆ ಬೈನರಿ ನಂಬರ್ಸಲ್ಲಿ 0 ಆ್ಯಂಡ್ 1 ಕೊಟ್ಟರೆ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂದರೆ ಕಂಪ್ಯೂಟರ್ಗೆ ಅರ್ಥ ಆಗಲ್ಲ. ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸು ಏನು ಮಾಡ್ತಾರೆ, ನಾವು ಏನು ಪ್ರೋಗ್ರಾಮ್ಸ್ನ ಬರೆದಿದ್ದೀವಿ ಆ ಪ್ರೋಗ್ರಾಮ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ, ಆ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದಿದ್ದನ್ನ 0 ಆ್ಯಂಡ್ 1ಗೆ ಯಾವುದೇ ಒಂದು ಎರರ್ಸ್ ಇಲ್ಲದೇ ಈಸಿಯಾಗಿ ಏನು ಮಾಡುತ್ತೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಲಿಕ್ಕೆ ಈ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ನ ಯೂಸ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ನ 3 ವಿಧದಲ್ಲಿ ನಾವು ನೋಡ್ಬೋದು. ಮೊದಲನೇದು ಕಂಪೈಲರ್ ಅಂತ ನೋಡ್ತೀವಿ, ಇನ್ನೊಂದು ಇಂಟರ್ಪ್ರಿಟರ್ ಅಂತ ನೋಡ್ತೀವಿ, ಇನ್ನೊಂದು ಅಸೆಂಬ್ಲರ್ ಅಂತ ನೋಡ್ತೀವಿ. ಈ ಮೂರನ್ನು ಕೂಡ ಒಂದೊಂದಾಗಿ ಸ್ಟಡಿ ಮಾಡೋಣ. ಮೊದಲನೇ ಟ್ರಾನ್ಸ್ಲೇಟರ್ ಯಾವುದು ಅಂದರೆ ಕಂಪೈಲರ್ ಅಂತ ತಗೋಣ. ಈ ಕಂಪೈಲರ್ ಏನು ಮಾಡ್ತದೆ, ಕಂಪೈಲರ್ಸ್ ಅ ಕಂಪ್ಯೂಟರ್ ಪ್ರೋಗ್ರಾಮು ದ ಟ್ರಾನ್ಸ್ಲೇಟ್ ಕೋಡ್ ರಿಟನ್ ಇನ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಎ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಲ್ಲ ಅಂದರೆ ಆಬ್ಜೆಕ್ಟ್ ಆರ್ ಮಿಷಿನ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತದೆ. ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ಟ್ರಾನ್ಸ್ಲೇಟಿಂಗ್ ಸೋರ್ಸ್ ಕೋಡ್ ಈಸ್ ಟು ಕ್ರಿಯೇಟ್ ಆ್ಯನ್ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಸೊ ಹಂಗಂದರೆ ಏನಪ್ಪ ಅಂತಂದರೆ, ನಾನು ಏನೋ ಒಂದು ಪ್ರೋಗ್ರಾಮ್, ಫಾರ್ ಎಕ್ಸಾಂಪಲ್ ನೀವು ಸೀನಲ್ಲೇ ಒಂದು ಪ್ರೋಗ್ರಾಮ್ ಬರೀತಿದ್ದೀರಾ, ಆ ಸೀನಲ್ಲಿ ಪ್ರೋಗ್ರಾಮ್ ಬರೆಯೋದು ಹೈ ಲೆವೆಲ್ ಲ್ಯಾಂಗ್ವೇಜ್, ಮಿಷಿನ್ಗೆ ಅರ್ಥ ಆಗಲ್ಲ. ಅದೇನು ಮಾಡ್ತದೆ ಕಂಪೈಲರು, ಅದನ್ನು ಒಂದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಆರ್ ಆಬ್ಜೆಕ್ಟ್ ಕೋಡ್ ಅಂತ ಕರಿತೀವಿ, ಆ ಕೋಡಿಗೆ ಕನ್ವರ್ಟ್ ಮಾಡಿಕೊಡ್ಬೇಕು. ಸೊ ಕನ್ವರ್ಷನ್ ಮಾಡಿಕೊಟ್ಟೋದು ಏನಕ್ಕೆ ಅಂತಂದರೆ, ನನಗೆ ಆ ಕನ್ವರ್ಟ್ ಆದಂಥ ಒಂದು ಮಿಷಿನ್ ಲ್ಯಾಂಗ್ವೇಜ್ ಮಾತ್ರ ಆ ಮಿಷಿನಲ್ಲಿ ರನ್ ಆಗೋದು, ಅಂದರೆ ಎಕ್ಸಿಕ್ಯೂಟ್ ಆಗೋದು, ಪ್ರಾಸೆಸ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಕಂಪ್ಯೂಟ್ರು ಡೇಟಾನ ಪ್ರಾಸೆಸ್ ಮಾಡ್ತಿದೆ ಅಂದರೆ ಅದು 0 ಆ್ಯಂಡ್ 1ಗೆ ಕನ್ವರ್ಟ್ ಮಾಡಿದರೆ ಮಾತ್ರ ನನಗೇನಾಗುತ್ತೆ ಟ್ರಾನ್ಸ್ಲೇಷನ್ ಅದು ಇದಾಗುತ್ತೆ, ಎಕ್ಸಿಕ್ಯೂಷನ್ ಆಗುತ್ತೆ, ಇಲ್ಲ ಅಂದರೆ ಎಕ್ಸಿಕ್ಯೂಷನ್ ಆಗಲ್ಲ. ಹಾಗಾಗಿ ನಾನು ಬರೆದಂಥ ಒಂದು ಪ್ರೋಗ್ರಾಮು ಹೈ ಲೆವೆಲ್ ಲ್ಯಾಂಗ್ವೇಜಿಂದ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಷನ್ ಮಾಡ್ತದೆ. ಕನ್ವರ್ಷನ್ ಮಾಡೋದು ಕಂಪೈಲರ್ ಕೆಲಸ. ಈ ಕಂಪೈಲರ್ ಏನು ಮಾಡ್ತದೆ, ಒಮ್ಮೆ ನಾನು ಒಂದು ಡೇಟಾನ ಒಂದು ಪ್ರೋಗ್ರಾಮ್ನ ಕೊಟ್ಟರೆ ಕಂಪ್ಲೀಟ್ ಒಂದು ಪ್ರೋಗ್ರಾಮ್ನ ಓದ್ಬಿಟ್ಟು ಅಷ್ಟನ್ನು ಒಂದೇ ಸರಿಗೆ ಟ್ರಾನ್ಸ್ಲೇಷನ್ ಮಾಡಿಬಿಟ್ಟು ಕೊಡುತ್ತೆ. ಇದು ಕಂಪೈಲರ್ನ ಕೆಲಸ. ಸೊ ಮಾಡುವಾಗ ಏನಾದರೂ ಎರರ್ಸ್ ಬಂದರೆ ಆ ಎರರ್ಸ್ನ ಲೀಸ್ಟ್ ತೋರಿಸುತ್ತೆ, ಯಾವ ಲೈನಲ್ಲಿ ಏನು ಎರರ್ ಇದೆ ಅನ್ನೋದನ್ನ ತೋರಿಸುತ್ತೆ. ಆ ಎರರ್ನ ನಾವೇನು ಮಾಡಬೇಕು, ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಮಾಡಿಕೊಂಡ್ರೆ ನಾವು ಕಂಪೈಲ್ ಮಾಡಿಬಿಟ್ಟು ಎಕ್ಸಿಕ್ಯೂಟಬಲ್ ಕೋಡ್ಗೆ ಮಾಡ್ಬೋದು. ಇನ್ನೊಂದು ಟ್ರಾನ್ಸ್ಲೇಟರ್ ಯಾವುದಪ್ಪ ಅಂತಂದರೆ ಅಸೆಂಬ್ಲರು. ಈ ಅಸೆಂಬ್ಲರ್ ಏನು ಮಾಡ್ತಂದರೆ ಅಸೆಂಬ್ಲಿ ಟ್ರಾನ್ಸ್ಲೇಷನ್ ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ. ಇಲ್ಲಿ ನೆನಪಿಟ್ಕೊಳ್ಳಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲ, ಒಂದು ಮಿಷಿನ್ ಲೆವೆಲ್ ಅಂದರೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇದೆ, ಆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡೋದನ್ನ ಅಸೆಂಬ್ಲರ್ ಅಂತ ಕರಿತೀವಿ. ಈ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಕನ್ಸಿಸ್ಟ್ ಏನಪ್ಪ ಅಂದರೆ ನಿಮೋನಿಕ್ ಕೋಡ್ಸ್ನ ಇದು ಮಾಡ್ಕೊಂಡಿರ್ತದೆ, ಫಾರ್ ಮಿಷಿನ್ ಆಪ್ ಕೋಡ್ಸ್ನ ಇದು ಮಾಡಲಿ. ಆಪ್ ಕೋಡ್ ಅಂದರೆ ಆಪರೇಷನಲ್ ಕೋಡ್ಸ್ ಅಂತ. ಸೊ ಅಸೆಂಬಲ್ ಮಾಡಲಿಕ್ಕೆ ಯೂಸ್ ಮಾಡ್ತಿದೆ. ಸೊ ಇದು ಪರ್ಫಾರ್ಮೇಷನ್ ಮಾಡೋದು 1 to 1 ಟ್ರಾನ್ಸ್ಲೇಷನ್ ಮಾಡ್ತದೆ, ಫಾರ್ ನಿಮೋನಿಕ್ಕಿಂದ ಡೈರೆಕ್ಟ್ ಇನ್ಸ್ಟ್ರಕ್ಷನ್ಸ್ಗೆ ಟ್ರಾನ್ಸ್ಫರ್ ಮಾಡ್ತದೆ, ಅದು ಮಿಷಿನ್ ಲೆವೆಲ್ಗೆ. ಫಾರ್ ಎಕ್ಸಾಂಪಲು LDA ಅಂತ ಬರ್ತೀವಿ. LDA ಇಸ್ ಎ ನಿಮೋನಿಕ್ ಕೋಡ್, ಅಂದರೆ ಲೋಡ್ ಡೈರೆಕ್ಟ್ಲಿ ಟು ಎ ಅಕ್ಯುಮುಲೇಟರ್ ಅಂತ ಅರ್ಥ. ಸೊ ಇದನ್ನು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತದೆ. ಕನ್ವರ್ಟ್ ಮಾಡಿದ್ರೆ ಈ ರೀತಿ ಬರ್ತದೆ. ಸೊ ಲೆಫ್ಟಿಂದ ರೈಟ್ಗೆ ನೀವು ನೋಡ್ತಾ ಹೋಗಿ 0 0 0 1 0 0 0 1 0 0 0 1 0 0 ಅಂತ ಕನ್ವರ್ಟ್ ಮಾಡಿದ್ರೆ LDA ಅಂತ ಅರ್ಥ. ಸೊ ಲೋಡ್ ಅಕ್ಯುಮುಲೇಟರ್ ಡೈರೆಕ್ಟ್ಲಿ ಫ್ರಮ್ ಎ ಗಿವನ್ ಅಡ್ರೆಸ್. ಆ್ಯಶ್ ಅಂದರೆ ಅಡ್ರೆಸ್ಸು, ಅಡ್ರೆಸ್ ಮೆಮೊರಿಗೆ 4ನ್ನ ಅಲ್ಲಿಗೆ ಅಕ್ಯುಮುಲೇಟರ್ಗೆ ಲೋಡ್ ಮಾಡ್ಕೊಳ್ಳಿ ಅಂತ ಅರ್ಥ. ಅದನ್ನು ಈ ರೀತಿಯಲ್ಲಿ ಬರೀತವೆ ಮಿಷಿನ್ ಲ್ಯಾಂಗ್ವೇಜ್. ಈ ಥರ ಒಂದು ಕನ್ವರ್ಷನ್ ಮಾಡೋದನ್ನ ಅಸೆಂಬ್ಲರ್ ಅಂತ. ಸೊ ಕನ್ವರ್ಸ್ಲಿ ನಾವೇನು ಮಾಡೋದು, ಒಂದು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದೀವಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ, ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋದೆ 1 or more ಇನ್ಸ್ಟ್ರಕ್ಷನ್ಸ್ನ ಅಟ್ ಮಿಷಿನ್ ಲೆವೆಲಲ್ಲಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾ ಹೋಗುತ್ತೆ. ನಾವು ಇನ್ನೊಂದು ಮೆಥಡ್ನ ನೋಡ್ಬೋದು ಟ್ರಾನ್ಸ್ಲೇಟರ್ಲಿ, ಅದು ಇಂಟರ್ಪ್ರಿಟರ್ ಅಂತ ಕರಿತೀವಿ.
ಸೊ ಇಂಟರ್ಪ್ರಿಟರ್ ಏನು ಮಾಡ್ತದೆ ಅಂದರೆ ಇಂಟರ್ಪ್ರಿಟರ್ ಪ್ರೋಗ್ರಾಮು ಎಕ್ಸಿಕ್ಯೂಟ್ ಮಾಡ್ತದೆ, ಅದರ್ ಪ್ರೋಗ್ರಾಮ್ಸ್ ಡೈರೆಕ್ಟಾಗಿ ರನ್ ಮಾಡ್ತದೆ. ಡೈರೆಕ್ಟ್ ಎಕ್ಸಿಕ್ಯೂಟ್ ಮಾಡುತ್ತೆ ಪ್ರೋಗ್ರಾಮ್ನ ಡೈರೆಕ್ಟ್ಲಿ ರನ್ ಟು ಪ್ರೋಗ್ರಾಮ್ ಕೋಡ್ ಮಾಡಿ ಆ್ಯಂಡ್ ಎಕ್ಸಿಕ್ಯೂಟ್ ಇಟ್ ಇನ್ ಲೈನ್ ಬೈ ಲೈನ್. ಸೊ ಇದೇನು ಮಾಡ್ತದೆ, ಒಂದು ಪ್ರೋಗ್ರಾಮ್ನ ಕೊಟ್ಟಿದ್ದೀವಿ, ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡುವಾಗ ಡೈರೆಕ್ಟಾಗಿ ರನ್ ಮಾಡೋಕ್ಕೆ ತಗೋದೆ, ಆದರೆ ಲೈನ್ ಬೈ ಲೈನ್. ಇದು ಕಂಪೈಲರ್ ಜೊತೆಗೆ ನಾವು ಕಂಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪೈಲರ್ಗೆ ನಾವೇನೋ ಒಂದು ಪ್ರೋಗ್ರಾಮ್ ಕೊಟ್ಟರೆ ಪೂರ್ತಿ ಒಂದು ಪ್ರೋಗ್ರಾಮ್ನ ಒಂದೇ ಸರಿ ಎಕ್ಸಿಕ್ಯೂಟ್ ಮಾಡಿ ಅಂದರೆ ಆಬ್ಜೆಕ್ಟ್ ಕೊಡಿಗೆ ಕನ್ವರ್ಟ್ ಮಾಡಿಕೊಟ್ಬಿಡ್ತದೆ. ಆದರೆ ಇಂಟರ್ಪ್ರಿಟರ್ ಹಂಗೆ ಮಾಡಲ್ಲ, ಒಂದೊಂದು ಲೈನ್ನ ನೋಡ್ತಾ ಹೋಗುತ್ತೆ, ಒಂದು ಕ್ಯಾರೆಕ್ಟರ್ನ ಓದ್ತಾ ಹೋಗುತ್ತೆ. ಆ ಕ್ಯಾರೆಕ್ಟರ್ ಆ ಲೈನು ಕನ್ವರ್ಷನ್ ಆದರೆ ಮಾತ್ರ ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಒಂದು ವೇಳೆ ಆ ಲೈನಲ್ಲೇ ನಮಗೇನೋ ಎರರ್ ಬಂತು ಅಂತಂದರೆ ಆ ತಕ್ಷಣವೇ ಅದನ್ನು ಸ್ಟಾಪ್ ಆಗಿ ನಮಗೆ ಆ ಪರ್ಟಿಕ್ಯುಲರ್ಲಿ ಇಂಥ ಒಂದು ಎರರ್ ಇದೆ ಅಂತೇಳಿ ನಮ್ಗೆ ತೋರಿಸಿದೆ. ಇದು ಇಂಟರ್ಪ್ರಿಟರು. ಆ್ಯಸ್ ಇಟ್ ಅನಲೈಸ್ ಎವ್ರಿ ಲೈನು ಅನಲೈಸ್ ಮಾಡ್ತದೆ. ಆ್ಯಂಡ್ ಇಂಟರ್ಪ್ರಿಟ್ ಈಸ್ ಎ ಸ್ಲೋಯರ್ ದ್ಯಾನ್ ರನ್ನಿಂಗ್ ಕಂಪೈಲರ್ ಕೋಡ್. ನೆನಪಿಕೊಳ್ಳಿ, ನಾವು ಕಂಪೈಲರ್ ರನ್ ಮಾಡಿದಾಗ ಒಟ್ಟಿಗೆ ರನ್ ಆಗಿಬಿಟ್ಟು ಒಟ್ಟಿಗೆ ಒಂದು ಎರರ್ ಲಿಸ್ಟ್ನ ತೋರಿಸೋದು ಇಲ್ಲ ಒಂದು ಕರೆಕ್ಷನ್ ಮಾಡೋದು ಕೊಡೋದ್ರಿಂದ ಕಂಪೈಲರಲ್ಲಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಆದರೆ ಇಂಟರ್ಪ್ರಿಟರಲ್ಲಿ ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಲೈನ್ ಬೈ ಲೈನ್ ಕೋಡ್ ಆಗ್ತಾ ಹೋಗುತ್ತೆ, ಕನ್ವರ್ಷನ್ ಆಗ್ತಾ ಇದೆ. ಆದರೆ ಬಟ್ ಇಟ್ ಕ್ಯಾನ್ ಟೇಕ್ ಲೆಸ್ ಟೈಮ್ ಟು ಇಂಟರ್ಪ್ರಿಟ್ ಪ್ರೋಗ್ರಾಮ್ ಕೋಡ್ ದ್ಯಾನ್ ಟು ಕಂಪೈಲರ್ ಆ್ಯಂಡ್ ದೆನ್ ರನ್ ಇಟ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಯೂಸ್ಫುಲ್ ವೆನ್ ಪ್ರೊಟೋಟೈಪಿಂಗ್ ಆ್ಯಂಡ್ ಟೆಸ್ಟಿಂಗ್ ಕೋಡ್ ಆದಾಗ. ಸೊ ಇಂಟರ್ಪ್ರಿಟರ್ಸ್ ಆರ್ ರಿಟರ್ನ್ ಫಾರ್ ಮಲ್ಟಿಪಲ್ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ. ದಿಸ್ ಮೀನ್ಸ್ ಕೋಡ್ ರಿಟರ್ನ್ ಒಂದು ಸರಿ ಬರೆದ್ರೆ ಕ್ಯಾನ್ ಬಿ ರನ್ ಇಮಿಡಿಯೇಟ್ಲಿ ಆನ್ ಡಿಫ್ರೆಂಟ್ ಸಿಸ್ಟಮ್ಸ್ ವಿತೌಟ್ ಹ್ಯಾವಿಂಗ್ ಟು ರೀಕಂಪೈಲ್ ಫಾರ್ ಈಚ್. ಸೊ ಮತ್ತೆ ಪ್ರತಿ ಲೈನ್ಗಳು ಕೂಡ ಏನೋ ಕಂಪೈಲ್ ಮಾಡಿ ರನ್ ಮಾಡೋಕ್ಕೆ ಒಂದು ಸರಿ ಬರೋದ ತಕ್ಷಣ ಆ ಒಂದು ಸರಿ ರನ್ ಆದ ತಕ್ಷಣ ಅದು ಮಿಷಿನ್ ಲೆವೆಲ್ ರನ್ ಆಗ್ಬಿಟ್ಟಿರುತ್ತೆ. ನೇರವಾಗಿ ಆ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ನಾವು ರನ್ ಮಾಡ್ಬೋದು. ಓವರಾಲ್ ಒಂದು ಪ್ರೋಗ್ರಾಮ್ನ ತಗೊಂಡು ಆ ಪ್ರೋಗ್ರಾಮ್ನ ನಾವು ಕನ್ವರ್ಷನ್ ಮಾಡ್ತೀನಿ ಅಂದಾಗ ನೆನ್ಪಿಟ್ಕೊಳ್ಳಿ ಕಂಪೈಲರ್ ಸೂಟಬಲ್ ಆಗಿರ್ತದೆ. ಆದರೆ ಒಂದು ಲೈನ್ ಬೈ ಲೈನು ನಾನು ರನ್ ಮಾಡ್ತೀನಿ, ನಾನು ಲೈನ್ ಬೈ ಲೈನು ಪ್ರೋಗ್ರಾಮ್ನ ಚೆಕ್ ಮಾಡ್ತೀನಿ ಅಂದಾಗ ಇಂಟರ್ಪ್ರಿಟರ್ ಈಸ್ ವೆರಿ ಬೆಸ್ಟ್. ಫಾರ್ ಎಕ್ಸಾಂಪಲ್, ನೀವು ಪೈಥಾನ್ ಸಾಫ್ಟ್ವೇರ್ಗೆ ಹೋದರೆ ಅದು ಇಂಟರ್ಪ್ರಿಟರ್ ಯೂಸ್ ಮಾಡೋದು, ಜಾವಾಗೆ ಹೋದರೆ ಇಂಟರ್ಪ್ರಿಟರ್ ಹೋಗ್ತವೆ. ಸೊ ಅದೇ ನಾವು ಸಿಗೆ ಬಂದರೆ ನಾವೇನು ಮಾಡ್ತೀವಿ, ಕಂಪೈಲರ್ ಯೂಸ್ ಮಾಡ್ತೀವಿ. ಸೊ ಯಾವ ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ನಾವು ಯೂಸ್ ಮಾಡ್ತೀವಿ ಆ ಸಾಫ್ಟ್ವೇರ್ನ ನೋಡಿಕೊಂಡು ನಾವು ಒಂದು ರನ್ ಮಾಡಬೇಕಾಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಯಾವುದು ಅಂತ ಇಂಟರ್ಪ್ರಿಟರ್ಗೆ ಎಕ್ಸಾಂಪಲ್ ದಿಸ್ ಇನ್ಕ್ಲೂಡ್ ದ ಫ್ಲ್ಯಾಶ್ ಬೇಸ್ಡ್ ವೆಬ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ದಟ್ ವಿಲ್ ರನ್ ಆನ್ ಯುವರ್ PC-ನಲ್ಲಿರ್ಬೋದು, ಮ್ಯಾಕಲ್ಲಿರ್ಬೋದು, ಗೇಮ್ಸ್ ಕನ್ಸೋಲಲ್ಲಿರ್ಬೋದು, ಮೊಬೈಲ್ ಫೋನ್ಸ್ಗಳಲ್ಲಿರ್ಬೋದು. ಮೊಬೈಲ್ ಫೋನ್ಸೆಲ್ಲ ರನ್ ಆಗ್ತಾ ಇರೋದು ಯಾವುದಪ್ಪ ಅಂದರೆ ಇಂಟರ್ಪ್ರಿಟರು, ನಾಟ್ ಎ ಕಂಪೈಲರ್. ಯಾಕಂದರೆ ಒಮ್ಮೆ ರನ್ ಮಾಡಿ ಕಟ್ಬಿಟ್ಟಿದ್ರೆ ಆಬ್ಜೆಕ್ಟ್ ಕೋಡ್ ಕನ್ವರ್ಟ್ ಮಾಡಿದರೆ ನಂತರ ಅದು ಈಸಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾ ಇರ್ತವೆ. ನಾವು ಟ್ರಾನ್ಸ್ಲೇಟರ್ಸ್ನ ನೋಡಿದ್ಮೇಲೆ ನಾವು ಯುಟಿಲಿಟಿ ಪ್ರೋಗ್ರಾಮ್ಸ್ಗಳು ಕೂಡ ನೋಡಬೇಕು. ಈ ಯುಟಿಲಿಟಿ ಪ್ರೋಗ್ರಾಮ್ಸ್ ಏನಪ್ಪ ಅಂದರೆ ಸಿಸ್ಟಮ್ ಸಾಫ್ಟ್ವೇರಲ್ಲೇ ಒಂದು ಪರ್ಫಾರ್ಮೆನ್ಸ್ ಮಾಡೋದು, ಮೇಂಟೆನೆನ್ಸ್ ಮಾಡಲಿಕ್ಕೆ ಟೈಪ್ ಆಫ್ ಟಾಸ್ಕ್ಗಳನ್ನ. ಫಾರ್ ಎಕ್ಸಾಂಪಲ್, ಯಾವುದೆಲ್ಲ ಯುಟಿಲಿಟಿ ಸಾಫ್ಟ್ವೇರು ಒಂದು OSನ ಇನ್ಸ್ಟಾಲೇಷನ್ ಮಾಡುವಾಗಲೇ ಡಿಫಾಲ್ಟಾಗಿ ಕಂಪ್ಯೂಟರೊಳಗೆ ಬಂದುಬಿಟ್ಟಿರ್ತದೆ. ಅದು ಆಕ್ಸೆಸರೀಸ್ ಅಂತ ಸಿಗುತ್ತೆ ನಿಮಗೆ. ನೀವು ಸ್ಟಾರ್ಟ್ ಮೆನ್ಯೂಗೆ ಹೋದರೆ ಆಕ್ಸೆಸರೀಸ್ಗೆ ಹೋದರೆ ಆಕ್ಸೆಸರೀಸಲ್ಲಿ ಸಿಗುತ್ತೆ. ಅಲ್ಲಿ ಸಿಸ್ಟಮ್ ಟೂಲ್ಸ್ ಅಂತ ಸಿಗುತ್ತೆ ನೋಡಿ. ಆ ಸಿಸ್ಟಮ್ ಟೂಲ್ಸಲ್ಲಿ ಸಿಗೋದು ಎಲ್ಲ ಪಾರ್ಟು ಕೂಡ ಯುಟಿಲಿಟಿ ಸಾಫ್ಟ್ವೇರ್ಸ್ಗಳೇ. ಫಾರ್ ಎಕ್ಸಾಂಪಲ್, ಸಿಸ್ಟಮ್ ಟೂಲ್ಸ್ ಸಬ್ ಮೆನ್ಯೂಸ್ ಅಂತ ಕೊಡ್ತೀವಿ ರಿಸ್ಟೋರ್ ಮಾಡಲಿಕ್ಕೆ, ಇಲ್ಲ ಯುಟಿಲಿಟೀಸ್ ಫಾರ್ ಡಿಫ್ರಾಗ್ಮೆಂಟೇಷನ್ ಡಿಸ್ಕ್ ಅಂತ ಕರಿಬೋದು, ಇಲ್ಲ ಯುಟಿಲಿಟೀಸ್ ಫಾರ್ ಸ್ಕ್ಯಾನಿಂಗ್ ಡಿಸ್ಕ್ ಆಗಿರ್ಬೋದು, ಯುಟಿಲಿಟೀಸ್ ಫಾರ್ ಬ್ಯಾಕಿಂಗ್ ಅಪ್ ಫೈಲ್ಸ್ ಆಗಿರ್ಬೋದು ಮತ್ತು ಡಿಸ್ಕ್ ಆಗಿರ್ಬೋದು, ಮತ್ತು ಆಕ್ಸೆಸರಿ ಸಬ್ ಮೆನ್ಯೂಸ್ ಆಗಿರ್ಬೋದು, ಆ ಯುಟಿಲಿಟೀಸ್ ಫಾರ್ ಮ್ಯಾನೇಜ್ಮೆಂಟ್ ಫೈಲ್ಸ್ ಆಗಿರ್ಬೋದು. ಇಂಥವನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಈ ಯುಟಿಲಿಟಿ ಪ್ರೋಗ್ರಾಮ್ಸ್ಗಳನ್ನ ಯೂಸ್ ಮಾಡಿಕೊಂಡೆ ನಾವೇನು ಮಾಡ್ತೀವಿ, ಒಂದು ಸಾಫ್ಟ್ವೇರ್ನ ರನ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಇದು ಇನ್ಬಿಲ್ಟ್ ಆಗಿರ್ತದೆ. ಸೊ ಮಿಷಿನ್ ಟ್ರಾನ್ಸ್ಲೇಷನ್ ಜೊತೆಗೆ ಇದು ಕೂಡ ಸಿಸ್ಟಮ್ ಸಾಫ್ಟ್ವೇರಲ್ಲಿ ಇನ್ಬಿಲ್ಟ್ ಆಗಿ ಬಂದಿರ್ತದೆ. ಈ ಯುಟಿಲಿಟಿ ಸಾಫ್ಟ್ವೇರಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಕ್ ಸ್ಕ್ಯಾನರ್ ಅಂತ ಒಂದಿದೆ. ಈ ಡಿಸ್ಕ್ ಸ್ಕ್ಯಾನರ್ ಏನು ಮಾಡ್ತದೆ, ಡಿಸ್ಕ್ ಕ್ಲೀನಪ್ ಅಂತಲೂ ಕರಿತೀವಿ ಅದನ್ನ. ಸೊ ಈ ಡಿಸ್ಕ್ ಕ್ಲೀನಪ್ ಏನು ಮಾಡ್ತದೆ, ಡಿಟೆಕ್ಟ್ ಮಾಡ್ತದೆ ಮತ್ತು ಕರೆಕ್ಟ್ ಮಾಡ್ತದೆ ಪ್ರಾಬ್ಲಮ್ಸ್ ಆನ್ ಹಾರ್ಡ್ ಡಿಸ್ಕಲ್ಲಿ ಆರ್ ಫ್ಲಾಪಿ ಡಿಸ್ಕಲ್ಲಿ ಇರೋಂಥದ್ದು. ಸೊ ಸರ್ಚ್ ಮಾಡ್ತದೆ ಫಾರ್ ದ ರಿಮೂವಲ್ ಆಫ್ ಅನ್ನೆಸರಿ ಫೈಲ್ಸ್ಗಳನ್ನ. ಸೊ ಯಾವುದೆಲ್ಲ ಅನ್ನೆಸರಿ ಫೈಲ್ಸ್ಗಳು ತುಂಬಿಟ್ಟಿರ್ತದೆ, ಹಾಗಾಗಿ ಮೆಮೊರಿ ತುಂಬ ಇದಾಗಿದೆ. ಆ ಟೆಂಪ್ರರಿ ಫೈಲ್ಸ್ಗಳನ್ನ ಇಲ್ಲ ರೀಸೈಕಲ್ ಬಿನ್ನಲ್ಲಿರೋಂಥದ್ದನ್ನ ಏನು ಮಾಡ್ತದೆ, ವೆಬ್ ಕ್ಲೈಂಟಲ್ಲಿ ಇರೋಂಥ ಒಂದು ಎಲ್ಲ ಫೈಲ್ಸ್ಗಳನ್ನು ಸೆಲೆಕ್ಟ್ ಮಾಡಿ ನಾವೇನು ಮಾಡ್ತೀವಿ, ಕ್ಲೀನ್ ಮಾಡಿಕೊಡ್ತದೆ. ಆ ಕ್ಲೀನ್ ಮಾಡಲಿಕ್ಕೋಸ್ಕರ ಡಿಸ್ಕ್ ಸ್ಕ್ಯಾನರ್ ಇರೋದು. ಈ ಡಿಸ್ಕ್ ಸ್ಕ್ಯಾನರ್ನ ಏನಪ್ಪ ಉಪಯೋಗ ಅಂದರೆ,
ಒಂದು ಯುಟಿಲಿಟೀಸ್ ಏನು ಮಾಡ್ತದೆ, ಬ್ಯಾಕಪ್ನ ಕ್ರಿಯೇಟ್ ವಾಟ್ ಈಸ್ ದ ಬ್ಯಾಕಪ್ ಯುಟಿಲಿಟಿ ಅಂತ ಕ್ವಶನ್ ಕೇಳ್ಕೊಂಡ್ರೆ, ಕಾಪಿ ಮಾಡ್ಕೋತದೆ ಸೆಲೆಕ್ಟೆಡ್ ಫೈಲ್ಸ್ ಆರ್ ಎಂಟೈರ್ ಹಾರ್ಡ್ ಡಿಸ್ಕ್ನ ಅಂಟು ಅನದರ್ ಡಿಸ್ಕ್ ಆ ಟೇಪ್ಗೆ ಕಾಪಿ ಮಾಡಿ ಇಟ್ಕೋತದೆ. ಅದಕ್ಕೋಸ್ಕರ ಬ್ಯಾಕಪ್ ಯುಟಿಲಿಟೀಸ್ ಇರೋದು. ಸೊ ಅದೇ ಥರ ಕಂಪ್ರೆಸ್ ಫೈಲ್ ಮಾಡ್ತದೆ ಡ್ಯೂರಿಂಗ್ ಬ್ಯಾಕಪ್ ಮಾಡುವಾಗ ಟು ರಿಕ್ವೈರ್ ಲೆಸ್ ಸ್ಟೋರೇಜ್ ಸ್ಪೇಸಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಸ್ಕ್ಯಾನರು ಒಂದಿದೆ, ಇನ್ನೊಂದು ಬ್ಯಾಕಪ್ ಯುಟಿಲಿಟೀಸ್. ಇವೆಲ್ಲ ಒಂದು ಓ ಎಸ್ನ ಇನ್ಸ್ಟಾಲೇಷನ್ ಮಾಡುವಾಗ ಓ ಎಸ್ ಒಳಗೆ ಇನ್ಬಿಲ್ಟ್ ಆಗಿ ಬರ್ತದೆ. ಯಾಕೆ ನನ್ನ ಸಿಸ್ಟಮ್ನ ಈಸಿಯಾಗಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೋಸ್ಕರ ಅನುಕೂಲ ಮಾಡಿಕೊಡೋಕ್ಕೋಸ್ಕರ. ಇನ್ನೊಂದು ನಮಗೆ ಇದಂದರೆ ಡಿಸ್ಕ್ ಡಿಫ್ರಾಗ್ಮೆಂಟೇಷನ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಕಂಪ್ಯೂಟರ್ಗೆ ನಿಮ್ಮ ಹತ್ರ ಇದ್ದರೆ ಪ್ರತಿ ಒಂದು 15 ದಿನಕ್ಕೊಂದ್ಸರಿ ಡಿಫ್ರಾಗ್ಮೆಂಟೇಷನ್ ಮಾಡಿಕೊಂಡ್ರೆ ಮಾತ್ರ ನೀವು ಚೆನ್ನಾಗೆ ನಿಮ್ಮ ಮೆಮೊರಿ ಯುಟಿಲೈಸೇಷನ್ ಆಗುತ್ತೆ, ಇಲ್ಲಾಂದರೆ ಯುಟಿಲೈಸೇಷನ್. ಈ ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಏನಾಗುತ್ತೆ ಅಂತಂದರೆ, ನೀವು ಇದನ್ನ ಅಬ್ಸರ್ವ್ ಮಾಡಿ, ಡಿಸ್ಕು ಹೆಂಗಿದೆ ಅಂತಂದರೆ ಸರ್ಕಲ್ 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 ಅಂತ. ಈ ಸರ್ಕಲ್ಗಳನ್ನ ನಾವೇನು ಮಾಡ್ತೀವಿ, ಸೆಕ್ಟಾರ್ಸ್ ಅಂತ ಕರಿತೀವಿ. ಸೊ ನನಗೇನಾಗುತ್ತೆ, ಈ ಟ್ರ್ಯಾಕ್ಗಳಿದೆ, ಈ ಲೈನ್ಗಳನ್ನ ಸರ್ಕಲ್ನೆಲ್ಲ ಟ್ರ್ಯಾಕ್ 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 ಅಂತ ಕರಿತೀನಿ. ಈಚ್ ಒಂದೊಂದು ಬಾಕ್ಸ್ ಏನು ಕಾಣುತ್ತೆ, ಒಂದು 4 ಬಾಕ್ಸ್, ಫಾರ್ ಎಕ್ಸಾಂಪಲ್ 18 17 ಆ ಥರ ಬರ್ತಿದ್ದಿಲ್ಲ, 10 11 12 13 14 ಅಂತ. ಈ ಒಂದೊಂದು ಬಾಕ್ಸ್ನ ನಾನೇನು ಕರಿತೀನಿ ಅಂದರೆ ಸೆಕ್ಟಾರ್ಸ್ ಅಂತ ಕರಿತೀವಿ. ಈ ಸೆಕ್ಟರ್ಸ್ಗಳಲ್ಲೇ ನಮ್ಮ ಡೇಟಾ ಹೋಗಿ ಕೂತ್ಕೊಳ್ಳೋದು. ನಾನು ಏನೇ ಒಂದು ಫೈಲಲ್ಲಿ ಏನೋ ಒಂದು ಡೇಟಾ ಹಾಕಿದ್ರೆ ಆ ಡೇಟಾ ಹೋಗಿ ಕೂತ್ಕೊಳ್ಳೋದು. ಈ ಫೈಲ್ಸ್ಗಳು ಮೊದಲು ಡಿಫ್ರಾಗ್ಮೆಂಟೇಷನ್ ಬಿಫೋರ್ ಡಿಫ್ರಾಗ್ಮೆಂಟೇಷನ್ ಇಷ್ಟ ಬಂದ ಕಡೆ ರ್ಯಾಂಡಮ್ ಎಲ್ಲೆಲ್ಲಿ ಖಾಲಿ ಇದೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತದೆ. ಫಾರ್ ಎಕ್ಸಾಂಪಲ್, ನೀವು ಬಸ್ ಪೂರ್ತಿ ಖಾಲಿ ಇದ್ದರೆ ನೀವೇನು ಮಾಡ್ತೀರಾ, ಹೋಗ್ಬಿಟ್ಟು ಎಲ್ಲಂದಲ್ಲೆಲ್ಲ ಹೋಗಿ ಕೂತ್ಕೊಂಡ್ಬಿಡ್ತೀರಾ. ಸೊ ಏನಾಗುತ್ತೆ, ಅರ್ಧ ಬರ್ಧ ಸೀಟ್ ಆಗುತ್ತೆ. ಅದೇ ನಿಮಗೆ ಫುಲ್ ಫಿಲ್ ಆದಾಗ ಏನು ಮಾಡ್ತೀರಾ, ಅದನ್ನು ನೀಟಾಗಿ ಅರೇಂಜ್ ಮಾಡಿದ್ರೆ ಎಲ್ಲ ಒಂದು ಕಡೆ ಹೋಗಿ ಕೂತ್ಕೋತೀರಾ. ಆ ಒಂದು ಕಡೆ ಕೂತ್ಕೊಂಡು ಆಗ ನಿಮಗೆ ಏನಾಗುತ್ತೆ, ಎಲ್ಲ ಇದು ಈಸಿ ಆಗುತ್ತೆ. ಅದು ಫ್ರಾಗ್ಮೆಂಟೇಷನ್ ಆದಾಗ ಏನಾಗುತ್ತೆ ಅಂದರೆ ಒಂದು ಕಡೆ ಎಲ್ಲ ಬಂದು ಕೂತ್ಕೋತವೆ, ಕನೆಕ್ಟಿವಿಟಿ. ಸೊ ಇದರಿಂದ ಅನುಕೂಲ ಏನಪ್ಪ ಅಂತಂದರೆ, ಯಾವುದಾದ್ರೂ ಒಂದು ಫೈಲ್ನ ಸರ್ಚ್ ಮಾಡುವಾಗ ಈಸಿಯಾಗಿ ಒಂದೇ ಕಡೆಯಿಂದ ಬೇಗ ಸಿಗ್ತವೆ ಸ್ಕ್ಯಾನ್ ಮಾಡುವಾಗ. ಅಷ್ಟು ಮಾತ್ರ ಅಲ್ಲ, ಮೆಮೊರಿ ಯುಟಿಲೈಸೇಷನ್ನು ಸಫಿಷಿಯೆಂಟಾಗಿ ಯುಟಿಲೈಸೇಷನ್ ಆಗುತ್ತೆ. ಸೊ ಈ ನೀಟಾಗಿ ಯುಟಿಲೈಸೇಷನ್ ಮಾಡ್ಬೋದು. ಸೊ ಈ ಡಿಫ್ರಾಗ್ಮೆಂಟೇಷನ್ ಏನು ಮಾಡ್ತದೆ ಅಂದರೆ, ರೀಆರ್ಗನೈಸ್ ಫೈಲ್ಸ್ ಮತ್ತು ಅನ್ಯೂಸ್ ಸ್ಪೇಸಸ್ನ ಆನ್ ಹಾರ್ಡ್ ಡಿಸ್ಕಲ್ಲಿ. ಸೊ ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ ಅನುಕೂಲ ಮಾಡ್ತದೆ, ಫಾಸ್ಟಾಗಿ ರನ್ ಆಗಲಿಕ್ಕೆ. ಸೊ ಈ ಕಾರಣಕ್ಕೆ ನೀವು ಆವಾಗವಾಗ ಡಿಫ್ರಾಗ್ಮೆಂಟೇಷನ್ ಮಾಡ್ಕೋತಾ ಇರಬೇಕು ನಿಮ್ಮ ಕಂಪ್ಯೂಟರ್ನ. ಸೊ ಆವಾಗ ನಿಮ್ಮ ಮೆಮೊರಿ ಕ್ಲೀನಾಗಿ ಎಷ್ಟು ಸ್ಪೇಸ್ ಇಟ್ಕೊಂಡಿದ್ದೀವಿ, ಏನಾಗಿದೆ ಅನ್ನೋದನ್ನ ನೀಟಾಗಿ ತೋರಿಸುತ್ತೆ. ಇಲ್ಲಾಂದರೆ ಎಲ್ಲ ಛಿದ್ರ ಛಿದ್ರ ಆಗಿ ಎಲ್ಲಂದರಲ್ಲಿ ರ್ಯಾಂಡಮ್ ಆಗಿ ಕುತ್ಕೊಂಡ್ಬಿಟ್ಟಿರ್ತದೆ. ಆ ರ್ಯಾಂಡಮ್ ಆಗಿ ಕುತ್ಕೊಂಡಾಗ ಕನೆಕ್ಟಿವಿಟಿ ಫೇಲ್ಯೂರ್ ಆದಾಗ ನಿಮಗೆ ಒಂದು ಡೇಟಾಯಿಂದ ಇನ್ನೊಂದು ಡೇಟಾಗೆ ಮೂವ್ ಆಗೋಲ್ಲ, ಪ್ರೋಗ್ರಾಮ್ಸು ನಿಧಾನಕ್ಕೆ ರನ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೋಡ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಈ ನಿಮ್ಮ ಹಾರ್ಡ್ ಡಿಸ್ಕು ಈ ಚಿತ್ರದಲ್ಲಿ ತೋರಿಸ್ದಂಗೆ ಇದೆ. ಸೊ ಒಂದೊಂದು ಟ್ರ್ಯಾಕ್ಗಳಲ್ಲೇ ಇರ್ತವೆ. ಆ ಟ್ರ್ಯಾಕ್ಗಳಲ್ಲಿ ಒಂದೊಂದು ಬಾಕ್ಸ್ ಬರೋದನ್ನ ವೆಕ್ಟಾರ್ ಅಂತ. ಈಚ್ ವೆಕ್ಟಾರಲ್ಲಿ ನನ್ನ ಸೆಕ್ಟಾರ್ ಏನಿದೆ ಆ ಸೆಕ್ಟಾರಲ್ಲಿ ಒಂದೊಂದು ಡೇಟಾನ ಕೂರಿಸ್ತಾ ಹೋಗಿರ್ತೀವಿ. ಇನ್ನೊಂದು ಯುಟಿಲಿಟಿ ಸಾಫ್ಟ್ವೇರ್ಸ್ಗಳಲ್ಲಿ ಸ್ಕ್ರೀನ್ ಸೇವರ್ ಕೂಡ ಇಂಪಾರ್ಟೆಂಟು. ವಾಟ್ ಈಸ್ ದ ಸ್ಕ್ರೀನ್ ಸೇವರು? ಸೊ ಈ ಸ್ಕ್ರೀನ್ ಸೇವರ್ ನಾವು ಕಂಪ್ಯೂಟರ್ ಕಲಿಯುವಾಗ ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಸೊ ಕಾಸಸ್ ಎ ಮಾನಿಟರ್ ಸ್ಕ್ರೀನ್ ಟು ಡಿಸ್ಪ್ಲೇ ಮೂವಿಂಗ್ ಇಮೇಜಸ್ ಮಾಡಲಿಕ್ಕೆ, ಇಲ್ಲ ಬ್ಲ್ಯಾಂಕ್ ಸ್ಕ್ರೀನ್ನ ಮಾಡಲಿಕ್ಕೆ. ಇಫ್ ದರ್ ಇಸ್ ನೋ ಆ್ಯಕ್ಷನ್ ಫಾರ್ ಎ ಸ್ಪೆಸಿಫೈಡ್ ಟೈಮ್, ಒಂದಷ್ಟು ನಿರ್ದಿಷ್ಟವಾದ ಟೈಮ್. ಯಾಕಂದರೆ ನಾವು ಏನೋ ಆನ್ ಮಾಡಿರ್ತೀವಿ, ಏನೂ ಮಾಡದೆ ಟಚ್ ಮಾಡದೆ ಹೋಗ್ಬಿಟ್ಟಿರ್ತೀವಿ. ಸೊ ಅವಾಗೇನಾಗುತ್ತೆ, ಸ್ಲೀಪ್ ಮೋಡ್ಗೆ ಹೋಗಬಾರ್ದು. ಒಂದು ಕಂಪ್ಯೂಟರ್ ಹಂಗೇ ನಿಧಾನಕ್ಕೆ ಕನ್ಸಂಪ್ಷನ್ ಮೆಮೊರಿ ಪವರ್ನ, ಅಂದರೆ ಇದು ಯುಟಿಲೈಸೇಷನ್ ಬ್ಯಾಟ್ರಿ ಚಾರ್ಜಸ್ಸು ಎಲ್ಲನೂ ಕಡಿಮೆ ಇಟ್ಕೊಂಡು ರನ್ ಆಗಬೇಕಾಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಒಂದು ಸ್ಕ್ರೀನ್ ಸೇವರ್ನ ಯೂಸ್ ಮಾಡ್ತೀವಿ. ಸೊ ಈ ಸ್ಕ್ರೀನ್ ಸೇವರ್ ಮಾಡ್ತದೆ, ಸೆಕ್ಯೂರ್ ಮಾಡ್ತದೆ ಕಂಪ್ಯೂಟರ್ನ ಯೂಸರ್ ಕಾನ್ಫಿಗರೇಷನ್ ಸ್ಕ್ರೀನ್ ಸೇವರಿಂದ ಟು ರಿಕ್ವೈರ್ಡ್ ಪಾಸ್ವರ್ಡಿಂದ ಟು ಡಿಆಕ್ಟಿವೇಟ್ ಮಾಡಲಿಕ್ಕೋಸ್ಕರ ಮಾಡ್ತೀವಿ. ಹಾಗಾಗಿ ಸ್ಕ್ರೀನ್ ಸೇವರ್ ಒಂದಷ್ಟು ನಿರ್ದಿಷ್ಟವಾದ ಟೈಮ್ ಆಗಿದಾಗ ನಮಗೇನೂ ವರ್ಕ್ ಮಾಡಿಲ್ಲ ಅಂದಾಗ ತಕ್ಷಣಕ್ಕೆ ಆ ಸ್ಕ್ರೀನ್ ಏನಾಗುತ್ತೆ, ಒಂದು ಬ್ಲ್ಯಾಂಕ್ ಸ್ಕ್ರೀನ್ಗೋ ಇಲ್ಲ ಮೂವಿಂಗ್ ಇಮೇಜಸ್ ಸ್ಕ್ರೀನ್ಗೋ ಹೊರಟೋಗುತ್ತೆ. ಸೊ ಆ ಇದರಲ್ಲಿ ನನಗೆ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನಲ್ಲಿ ಒಂದು ಸಿ ಪಿ ಯು ವರ್ಕ್ ಆಗ್ತಾಯಿದೆ, ಯಾವುದೇ ಡ್ಯಾಮೇಜಸ್ ಆಗಲ್ಲ, ಆಗದಿರೋ ನೋಡ್ಕೊತದೆ. ಆ್ಯಂಡ್ ಇನ್ನೊಬ್ರು ಯಾರಾದ್ರು ಅನ್ಆಥರೈಸ್ ಪರ್ಸನ್ ಎಂಟ್ರಿ ಮಾಡೋಕ್ಕೋದ್ರೆ ಅದು ಪಾಸ್ವರ್ಡ್ ಸ್ಕ್ರೀನಿಗೆ ಬಂದು ನಿಂತ್ಕೊಳ್ತದೆ. ಸೊ ಆವಾಗ ಪಾಸ್ವರ್ಡ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಒಳಗೆ ಎಂಟ್ರಿ ಆಗಬೇಕು, ಇಲ್ಲಾಂದರೆ ಎಂಟ್ರಿ ಮಾಡೋಂಗೆ ಇಲ್ಲ. ಮತ್ತೊಂದು ಏನಪ್ಪ ಅಂದರೆ, ವಾಟ್ ಈಸ್ ಡಯಾಗ್ನೋಸ್ಟಿಕ್ ಯುಟಿಲಿಟೀಸ್ ಅಂತ ಕರಿತೀವಿ. ಡಯಾಗ್ನೋಸ್ಟಿಕ್ ಯುಟಿಲಿಟೀಸ್ ಅಂದರೆ ಏನಪ್ಪ ಅಂದರೆ, ಕಂಪೈಲ್ಸ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಅಬೌಟ್ ಹಾರ್ಡ್ವೇರು ಮತ್ತು ಸಮ್ ಸಾಫ್ಟ್ವೇರ್ಸ್ಗಳ ಬಗ್ಗೆ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂದರೆ ಅದನ್ನು ಡಯಾಗ್ನೈಸ್ ಮಾಡ್ತದೆ. ಸೊ ಪ್ರಿಪೇರ್ ದ ರಿಪೋರ್ಟ್ ಔಟ್ಲೈನಿಂಗ್ ಪ್ರಾಬ್ಲಮ್ಸ್ಗಳನ್ನ
ಡಿಟೆಕ್ಟ್ ಮಾಡ್ತದೆ. ನೆನಪಿಟ್ಕೊಳ್ಳಿ, ನನ್ನ ಪ್ರೋಗ್ರಾಮ್ ರನ್ ಆಗ್ತಿದೆ, ಇದ್ದಕ್ಕಿದ್ದಂಗೆ ನನಗೆ ವರ್ಕ್ ಆಗಲಿಲ್ಲ ಅಂತಂದಾಗ ನಾವೇನು ಮಾಡ್ತೀವಿ, ಅದನ್ನು ಡಿಟೆಕ್ಟ್ ಮಾಡ್ತೀವಿ, ಡಯಾಗ್ನೈಸ್ ಮಾಡ್ತೀವಿ, ಟೆಸ್ಟ್ ಮಾಡ್ತೀವಿ. ಆವಾಗ ಈ ಯುಟಿಲಿಟಿ ಸಾಫ್ಟ್ವೇರ್ಸ್ಗಳು ತುಂಬ ಚೆನ್ನಾಗೇ ವರ್ಕ್ ಆಗ್ತದೆ ಡಯಾಗ್ನೋಸ್ಟಿಕ್ ಇದು. ಸೊ ನೀವು ಹೋಗಿ ನೋಡ್ಬೋದು, ಇಲ್ಲಿ ಏನಾದರೂ ಒಂದು ವಿಂಡೋ ಇದಾಗಿದೆ, ಒಂದೇನೋ ಸಾಫ್ಟ್ವೇರ್ ಕರಪ್ಟ್ ಆಗಿದೆ ಅಂದರೆ ಎಲ್ಲಿ ಎರರ್ ಆಗಿದೆ ಅಂತ ಮಾಡಲಿಕ್ಕೆ, ಚೆಕ್ ಮಾಡಲಿಕ್ಕೆ, ಅದನ್ನ ಸರ್ಚ್ ಮಾಡಲಿಕ್ಕೆ ಡಯಾಗ್ನೋಸ್ಟಿಕ್ ಯುಟಿಲಿಟೀಸ್ನ ನಾವು ನೋಡಿಕೊಂಡ್ರೆ ಅದನ್ನ ಡಿಟೆಕ್ಟ್ ಮಾಡ್ಬೋದು, ಎಲ್ಲಿ ಎರರ್ ಆಗಿದೆ, ಯಾವ ಫೈಲು ನನಗೆ ಪ್ರಾಬ್ಲಮ್ ಆಗಿದೆ ಅಂತ. ಸ್ಟ್ಯಾಂಡಲೋನ್ ಯುಟಿಲಿಟಿ ಪ್ರೋಗ್ರಾಮ್ಸ್ ಅಂದ್ರೇನು? ಸ್ಟ್ಯಾಂಡಲೋನ್ ಯುಟಿಲಿಟೀಸ್ ಪ್ರೋಗ್ರಾಮ್ ಅಂತಂದರೆ ಅದು ಇಂಡಿಪೆಂಡೆಂಟ್ ಆಗಿ ಅದು ಇರಬೇಕು. ಅದರಲ್ಲಿ ನಾವು ತಿಳ್ಕೊಬೇಕಾದ್ರು ವೈರಸ್ ಅಂದರೆ ಏನು ಅಂತ. ಸೊ ವೈರಸ್ ಏನಾಗುತ್ತೆ ಅಂದರೆ ಪೊಟೆನ್ಷಿಯಲಿ ಡಿಮ್ಯಾಂಡಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಸೊ ಅಫೆಕ್ಟ್ಸ್ ದ ಕಂಪ್ಯೂಟರ್ ವಿತೌಟ್ ಯೂಸರ್ ನಾಲೆಜ್. ಸೊ ವೆರಿ ಇಂಪಾರ್ಟೆಂಟು, ಈ ವೈರಸ್ ಏನು ಮಾಡ್ತದೆ, ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನ ಡ್ಯಾಮೇಜ್ ಮಾಡ್ಬೋದು. ಆರ್ ನಾಲೆಜ್ ಒಬ್ಬ ಯೂಸರ್ಗೆ ಅವನ ಗಮನಕ್ಕೆ ಬರದೇ ಇರೋಂಗೆ, ಅದಕ್ಕೇನಾದರೂ ಒಂದು ಸಮಸ್ಯೆ ಬರೋಂಗೆ ಮಾಡೋವಂಥದ್ದು, ಇದು ವೈರಸ್ ಅಂತ ಹೇಳ್ತೀವಿ. ಸೊ ಈ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಾನು ಬರೆದಿರೋ ಪ್ರೋಗ್ರಾಮ್ ಹೆಂಗೆ ಕೆಟ್ಟಿದೆ ಅಂತ ಗೊತ್ತಾಗುತ್ತೆ. ಏನಾಗುತ್ತೆ ಅಂತಂದರೆ ಆ್ಯನ್ ಅನ್ಯೂಶುವಲ್ ಮೆಸೇಜ್ ಬರ್ತದೆ, ಇಮೇಜ್ ಈಸ್ ಡಿಸ್ಪ್ಲೇಡ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್. ಒಂದು ಕಂಪ್ಯೂಟರ್ ಸ್ಕ್ರೀನಲ್ಲಿ ಒಂದು ಇಮೇಜು ಡಿಸ್ಪ್ಲೇ ಆಗುತ್ತೆ, ಅನ್ಯೂಶುವಲ್ ಮೆಸೇಜಸ್ ಬರ್ತಾ ಇರ್ತವೆ. ಅಷ್ಟು ಮಾತ್ರ ಅಲ್ಲ, ಅನ್ಯೂಶುವಲ್ ಸೌಂಡ್ ಬರ್ಬೋದು, ಇಲ್ಲ ಮ್ಯೂಸಿಕ್ ಪ್ಲೇ ರ್ಯಾಂಡಮ್ ಆಗಿ ಆಗಕ್ಕೆ ಶುರು ಆಗ್ಬೋದು. ಸೊ ಅವೈಲಬಿಲಿಟಿ ಮೆಮೊರಿ ಲೆಸ್ ಅಂತ ತೋರಿಸ್ಬೋದು. ವಾಟ್ ಶುಡ್ ಬಿ ಅವೈಲೇಬಲ್, ಆ್ಯಕ್ಚುಲಿ ನಿಜವಾದ ಸ್ಪೇಸ್ ಎಷ್ಟೋ ಇದೆ, ಆದರೆ ನಿಮಗೆ ತೋರಿಸೋದು ಕಡಿಮೆ ಸ್ಪೇಸ್ನ ತೋರಿಸ್ತಾ ಇರ್ತದೆ. ಉಳಿದಿದ್ದೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತದೆ. ಯಾಕೆಂದರೆ ಮೆಮೊರಿನ ಈ ವೈರಸ್ ಹೋಗಿ ತಿಂದ್ಬಿಟ್ಟಿರ್ತದೆ. ಸೊ ಅದೇ ಥರ ಪ್ರೋಗ್ರಾಮರ್ ಫೈಲು ಸಡನ್ನಾಗಿ ಮಿಸ್ಸಿಂಗ್ ಅಂತ ಕಾಣಿಸುತ್ತೆ, ನನಗೆ ಆ ಪ್ರೋಗ್ರಾಮು ಫೈಲ್ಸ್ಗಳು ಕಾಣೋದೇ ಇಲ್ಲ, ಆವಾಗಲೂ ಅದು ವೈರಸ್ ಆಗಿದೆ ಅಂತ ಅರ್ಥ. ಆ್ಯಂಡ್ ಅನ್ನೋನ್ ಪ್ರೋಗ್ರಾಮ್ಸ್ಗಳು ಇಲ್ಲ ಫೈಲು ಮಿಸ್ಟೋರಿಯಸ್ ಅಪಿಯರೆನ್ಸ್ ಆಗ್ತವೆ, ನಂಗೆ ಗೊತ್ತೇ ಇರಲ್ಲ, ನಾನು ಮಾಡೇ ಇರಲ್ಲ, ಆದರೂ ಕೂಡ ಯಾವುದೋ ಒಂದು ಫೈಲ್ ಬಂದು ಕೂತ್ಕೊಳ್ತದೆ ಅಂದರೆ ಆ ಫೈಲ್ ಯಾವುದು ಅಂದರೆ ಅದು ವೈರಸ್ ಫೈಲ್ ಆಗಿರ್ತದೆ. ದ ಸೈಜ್ ಆಫ್ ಫೈಲು ಚೇಂಜಸ್ ಆಗುತ್ತೆ ವಿತೌಟ್ ಎಕ್ಸ್ಪ್ಲನೇಷನ್ ಮಾಡ್ದೇ, ಯಾವುದೇ ರೀತಿ ನಾವೇನು ಮಾಡಿಫೈ ಮಾಡಿರಲ್ಲ, ಇದ್ದಕ್ಕಿದ್ದಂಗೆ ಆ ಫೈಲು ನನಗೆ ಜಾಸ್ತಿ ಆಗಿಬಿಡ್ಬೋದು ಇಲ್ಲ ಕಡಿಮೆ ಆಗಿಬಿಡೋದು ಸೈಜು, ಆ ಥರ ತೋರಿಸುತ್ತೆ. ಆವಾಗಲೂ ಅದು ವೈರಸ್ಸಿಂದ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಅಷ್ಟು ಮಾತ್ರ ಅಲ್ಲ, ಫೈಲ್ ಬಿಕಮ್ ಕರಪ್ಟೆಡ್ ಆಗ್ಬೋದು. ಇದ್ದಕ್ಕಿದ್ದಂಗೆ ಓಪನ್ ಆಗ್ತದೆ, ನಾನು ಈಗ ಚೆಕ್ ಮಾಡ್ತೀನಿ, ಈಗ ಓಪನೇ ಆಗ್ತಾ ಇಲ್ಲ. ಯಾಕೆ ಓಪನ್ ಆಗ್ತಾ ಇಲ್ಲ ಅಂತಂದರೆ ಅದು ವೈರಸ್ ಅಟ್ಯಾಕ್ ಆಗಿದೆ. ಆ ವೈರಸ್ ಯಾವಾಗ ಅಟ್ಯಾಕ್ ಆಗುತ್ತೆ, ಆಗ ಆ ಫೈಲ್ ಕರಪ್ಟ್ ಆಗಿದೆ ಅಂತ ಅರ್ಥ, ಆಗ ಆ ಫೈಲು ಓಪನ್ ಆಗಲ್ಲ. ಪ್ರೋಗ್ರಾಮ್ ಫೈಲ್ ಡಸ್ ನಾಟ್ ವರ್ಕ್ ಪ್ರಾಪರ್ಲಿ. ಒಂದು ಪ್ರೋಗ್ರಾಮು ಏನಾಗಲ್ಲ, ಅದು ಪ್ರಾಪರಾಗಿ ವರ್ಕ್ ಆಗಲ್ಲ, ಪ್ರಾಪರಾಗಿ ಇದು ಮಾಡಲ್ಲ, ವರ್ಕ್ ಆಗದಿದ್ದಾಗ ಅದನ್ನ ವೈರಸ್ ಆಗಿದೆ ಅಂತ ಹೇಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಸಿಸ್ಟಮ್ ಪ್ರಾಪರ್ಟೀಸು ಚೇಂಜಸ್ ಆಗುತ್ತೆ. ನೀವೇನೋ ಸೆಟ್ಟಿಂಗ್ಸ್ ಇಟ್ಟಿರ್ತೀರ, ಅದು ಆಟೋಮೆಟಿಕಲಾಗಿ ಅದರದ್ದೇ ಆದ ಒಂದು ಬೇರೆ ಬೇರೆ ಸೆಟ್ಟಿಂಗ್ಸ್ಗೆ ಹೋಗಿ ಕೂತ್ಕೊಳ್ತದೆ. ಆವಾಗ ಇದನ್ನ ವೈರಸ್ ಅಫೆಕ್ಟ್ ಆಗಿದೆ, ವೈರಸ್ಸು ನನಗೆ ಸಮಸ್ಯೆ ಕೊಡ್ತಾ ಇದೆ ಅಂಥೇಳಿ ನಾವು ಕರಿತೀವಿ. ಹಾಗಾದರೆ ಸ್ಟ್ಯಾಂಡಲೋನ್ ಯುಟಿಲಿಟೀಸ್ ಪ್ರೋಗ್ರಾಮಲ್ಲಿ ವೈರಸ್ ಬಂದಮೇಲೆ ನಾವು ಅದನ್ನ ಓಡಿಸ್ಲಿಕ್ಕೆ ಏನಾದರೂ ಮಾಡಬೇಕು. ಆ ಓಡಿಸ್ಲಿಕ್ಕೆ ಏನು ಮಾಡ್ತೀವಿ, ಆ್ಯಂಟಿ ವೈರಸ್ ಪ್ರೋಗ್ರಾಮ್ಸ್ನ ಯೂಸ್ ಮಾಡ್ತೀವಿ. ವಾಟ್ ಈಸ್ ಎನ್ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಅಂತ ತಿಳ್ಕೋಬೇಕು. ಸೊ ಆ್ಯಂಟಿ ವೈರಸ್ ಪ್ರೋಗ್ರಾಮ್ ಅಂದರೆ ಐಡೆಂಟಿಫೈ ಮಾಡ್ತದೆ ವೈರಸ್ನ ಮತ್ತು ರಿಮೂವ್ ಮಾಡ್ತದೆ ವೈರಸ್ನ. ಇಲ್ಲೇ ವೈರಸ್ ಆಗಿದೆ, ಆ ವೈರಸ್ನ ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ವೈರಸ್ನ ಮೆಮೊರಿನಲ್ಲಾಗಿರ್ಬೋದು, ಸ್ಟೋರೇಜ್ ಮೀಡಿಯಾದಾಗಿರ್ಬೋದು, ಇನ್ಕಮಿಂಗ್ ಫೈಲ್ಸಲ್ಲಾಗಿರ್ಬೋದು, ಎಲ್ಲಿ ನಮಗೆ ವೈರಸ್ ಇದೆ ಅನ್ನೋದನ್ನ ಅದು ಹುಡುಕಿ ಅದನ್ನ ಎಲಿಮಿನೇಟ್ ಮಾಡಿ ರಿಮೂವ್ ಮಾಡೋದಕ್ಕೆ ಈ ಆ್ಯಂಟಿವೈರಸ್ನ ಯೂಸ್ ಮಾಡ್ತೀವಿ. ಸೊ ಈ ಆ್ಯಂಟಿವೈರಸ್ಸು ಯಾವಾಗಲೂ ಅಪ್ಡೇಟ್ ಆಗ್ತಾ ಇರಬೇಕು. ಯಾಕೆಂದರೆ ವೈರಸ್ಗಳು ಚೇಂಜಸ್ ಆಗ್ತಾನೇ ಇರ್ತವೆ. ಅದಾಗೆ ಅದನ್ನ ಆ್ಯಂಟಿವೈರಸ್ ನಮಗೆ ಅಪ್ಡೇಟ್ ಆಗ್ತಾ ಇದ್ದರೆ ಫ್ರೀಕ್ವೆಂಟಾಗಿ ನಮಗೆ ಯಾವ ವೈರಸ್ ಬೇಕಾದರೂ ಸಾಲ್ವ್ ಮಾಡ್ಬೋದು. ಇದು ಮಾಡಲಿಕ್ಕೆ ನಮ್ಮ ಹೆಂಗೆ ಇಮ್ಯುನಿಟಿ ಪವರ್ ಬೆಳೆಸ್ಕೋಬೇಕು, ಯಾವ ವೈರಸ್ ಬೇಕೋ ನಮ್ಮ ನಿರೋಧಕ ಶಕ್ತಿಗಳು ಹೆಚ್ಚಾಗಬೇಕು, ಅದೇ ಥರ ನನ್ನ ಸಾಫ್ಟ್ವೇರ್, ನನ್ನ ಪ್ರೋಗ್ರಾಮ್ ಕೂಡ ಆ್ಯಂಟಿವೈರಸ್ದು ಫ್ರೀಕ್ವೆಂಟಾಗಿ ಅಪ್ಡೇಟ್ ಆಗಬೇಕು. ತನ್ನ ಡೇಟಾಬೇಸಲ್ಲಿ ಚೇಂಜಸ್ ಮಾಡಿಕೊಂಡ್ರೆ ಮಾತ್ರ ಬಂದಂಥ ಹೊಸ ಇದನ್ನು ಕೂಡ ಡಿಟೆಕ್ಟ್ ಮಾಡಲಿ, ಅದನ್ನ ರಿಮೂವ್ ಮಾಡಲಿಕ್ಕೆ, ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫೈಲ್ ಕಂಪ್ರೆಷನ್ ಅಂದ್ರೇನು? ವಾಟ್ ಈಸ್ ಅ ಫೈಲ್ ಕಂಪ್ರೆಷನ್? ಫೈಲ್ ಕಂಪ್ರೆಷನ್ ಯುಟಿಲಿಟಿ ಏನಂದರೆ, ಫೈಲು ನಾನು ಯಾವುದೋ ಒಂದು ಇದು ಮಾಡಿದ್ದೀನಿ, ಸೈಜ್ ಇದೆ, ಆ ಸೈಜು ನನ್ನ ಮೆಮೊರಿಲಿ ಕೂರಲ್ಲ. ಆವಾಗ ನಾ ಏನು ಮಾಡಬೇಕು, ಆ ಸೈಜ್ನ ಪ್ರೆಸ್ ಮಾಡಬೇಕು, ಸ್ಟ್ರಿಂಕ್ ಮಾಡಿ ನನಗೆ ಆ ಒಂದು ಜಾಗದಲ್ಲಿ ಕೂರಿಸ್ಬೇಕು. ಆ ಕೂರಿಸೋದಕ್ಕೆ ಫೈಲ್ ಕಂಪ್ರೆಷನ್ ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಸ್ಟ್ರಿಂಕ್ ದ ಸೈಜ್ ಆಫ್ ಎ ಫೈಲ್ ಮಾಡಬೇಕು ಟು ಫ್ರೀ ಅಪ್ ದ
ರೂಮ್ನ ಮಾಡಲಿಕ್ಕೆ ಇಂಪ್ರೂವ್ ದ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಆರ್ ಕಂಪ್ರೆಸ್ ಮಾಡಬೇಕು ಫೈಲ್ಸ್ನ ಸಮ್ ಟೈಮ್ ಕಾಲ್ಡ್ ಜಿಪ್ಡ್ ಫೈಲ್ಸ್ ಅಂತ ಕರಿತೀವಿ. ಈ ಕಂಪ್ರೆಸ್ ಮಾಡಿರೋದನ್ನ ನಾವೇನಂದ್ರೆ ಜಿಪ್ಡ್ ಫೈಲ್ಸ್ ಅಂತಲೂ ಕರಿತೀವಿ. ಸೊ ಪಾಪ್ಯುಲರ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ ಅಂದರೆ ವಿನ್ ಜಿಪ್ ಅಂತ ಕರಿತೀವಿ, ಪಿ ಕೆ ಜಿಪ್ಸ್ ಅಂತ ಕರಿತೀವಿ. ಅದ್ರ ಬೇಕಾದಷ್ಟು ಸಾಫ್ಟ್ವೇರ್ಗಳಿದ್ದಾವೆ, ಫ್ರೀ ಸಾಫ್ಟ್ವೇರ್ಸ್ಗಳು. ಆ ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಯಾವ ಪರ್ಟಿಕ್ಯುಲರ್ ಫೈಲ್ ಬೇಕಾದರೂ ನಾವೇನು ಮಾಡೋದು, ಕಂಪ್ರೆಸ್ ಮಾಡ್ಬೋದು. ಕಂಪ್ರೆಸ್ ಮಾಡೋದ್ರಿಂದ ನಮಗೆ ಮೆಮೊರಿ ಸೈಜು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಮೇಲ್ ಮಾಡಬೇಕು, ಜಾಸ್ತಿ ದೊಡ್ಡ ಫೈಲ್ಸ್ಗಳು ಮೇಲ್ ಮಾಡೋಕ್ಕಾಗಲ್ಲ, ಅಟ್ಯಾಚ್ ಮಾಡೋಕ್ಕಾಗಲ್ಲ. ಆಗ ನಾನು ಏನು ಮಾಡ್ತೀನಿ, ಕಂಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡ್ರೆ ಚಿಕ್ಕದಾಗದ ಸೈಜು, ಆಗ ನಾನು ಮೇಲ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿ, ಇಮೇಜು ಮಾಡ್ಬೋದು, ವಿಡಿಯೋನೂ ಮಾಡ್ಬೋದು, ಈವನ್ ಡಾಕ್ಯುಮೆಂಟ್ಸ್ಗಳು ಕೂಡ ನಾವು ಕಂಪ್ರೆಸ್ ಮಾಡ್ಬೋದು. ಆದರೆ ಇಮೇಜಸ್ ಕಂಪ್ರೆಸ್ ಮಾಡಿದಾಗ ಮೆಮೊರಿ ಸೈಜ್ ಕಡಿಮೆ ಆಗುತ್ತೆ. ಡಾಕ್ಯುಮೆಂಟ್ನ ಮಾಡಿದಾಗ ಅಂಥ ಏನು ನಮಗೆ ಕಡಿಮೆ ಏನು ಆಗಲ್ಲ. ಯಾಕಂದರೆ ಟೆಕ್ಸ್ಟ್ಗೆ, ಎವ್ರಿ ಟೆಕ್ಸ್ಟ್ಗೆ ನನಗೆ ಸ್ಪೇಸ್ ಬೇಕು. ಇಮೇಜಸ್ ಅದರಲ್ಲಿ ಪಿಕ್ಸಲ್ಸ್ಗಳು ಇರ್ತವೆ, ಆ ಪಿಕ್ಸಲ್ಸ್ಗಳನ್ನ ನಾನು ಸೇವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತವೆ, ಹಾಗಾಗಿ ಚೆನ್ನಾಗಿ ವರ್ಕ್ ಆಗ್ತವೆ. ನೆಕ್ಸ್ಟ್ ಇನ್ನೊಂದೇನು ಅಂದರೆ, ವಾಟ್ ಈಸ್ ಅ ಪರ್ಸನಲ್ ಫೈರ್ ವಾಲ್ ಅಂತ. ಏನಿದೆ ಪರ್ಸನಲ್ ಫೈರ್ ವಾಲ್ ಅಂದರೆ, ಈ ಫೈರ್ ವಾಲ್ ಏನು ಮಾಡ್ತದೆ, ಪ್ರೊಟೆಕ್ಟ್ ದ ಪರ್ಸನಲ್ ಕಂಪ್ಯೂಟರ್ಸ್ ಫ್ರಮ್ ದ ಅನ್ಆಥರೈಸ್ಡ್ ಇನ್ಸ್ಟ್ರಕ್ಷನ್. ಏನು ಅನ್ಆಥರೈಸ್ಡ್ ಪರ್ಸನ್ಸ್ ಯಾರಾದರೂ ಇದ್ದರೆ, ಯಾವುದಾದ್ರು ಒಂದು ಸಾಫ್ಟ್ವೇರ್ ಇರ್ಬೋದು, ಅನ್ನೋನ್ ಪರ್ಸನ್ ಇರ್ಬೋದು, ನಿಮ್ಮ ಒಂದು ಕಂಪ್ಯೂಟರ್ ಏನೋ ಒಂದು ಪಿ ಸಿ ಇದೆ, ಆ ಪಿ ಸಿನ ಯಾರಾದ್ರು ಟಚ್ ಮಾಡಿದ್ರೆ ಅದನ್ನ ಅವರಿಂದ ಏನೂ ಹಾಳು ಮಾಡೋಕ್ಕಾಗದೇ ಇರೋಂಗೆ ನಿಮ್ಮ ಪ್ರೋಗ್ರಾಮ್ನ, ನಿಮ್ಮ ಕಂಪ್ಯೂಟರ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಒಂದು ಸಾಫ್ಟ್ವೇರ್ ಬೇಕು. ಆ ಸಾಫ್ಟ್ವೇರು ನನಗೆ ಯೂಸ್ ಮಾಡ್ತೀವಿ. ನೀವು ಕೇಳಿರ್ಬೋದು ನಾರ್ಟನ್ ಆಂಟಿವೈರಸ್ ಅಂತ ಕೇಳಿರ್ಬೋದು, ಏನೋ ಮೆಕಾಫೆ ಆಂಟಿವೈರಸ್ ಅಂತ ಕೇಳಿರ್ಬೋದು. ಈ ವೈರಸ್ಗಳು ಏನು ಮಾಡೋದು, ಈ ಸೆಕ್ಯೂರಿಟಿ ಪ್ರೊಟೆಕ್ಷನ್ ಮಾಡ್ತವೆ. ಈ ಸೆಕ್ಯೂರಿಟಿ ನಿಮಗೆ ಫೈರ್ ವಾಲ್ ಕ್ರಿಯೇಟ್ ಆಗುತ್ತೆ. ನಾವು ಇಂಟರ್ನೆಟ್ ಓಪನ್ ಮಾಡಿದ ತಕ್ಷಣ ಬ್ರೌಸರು ಆಟೋಮೆಟಿಕಾಗಿ ನಿಮಗೆ ಎಷ್ಟೊಂದು ವೈರಸ್ ಬಂದುಬಿಡ್ತವೆ, ಎಲ್ಲಿಂದನೂ ಏನೂ ಡ್ಯಾಮೇಜ್ ಆಗ್ತವೆ. ಅದೇನೂ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಯಾರು ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ ಯುಟಿಲಿಟಿ ಸಾಫ್ಟ್ವೇರ್ ಏನಿದೆ ಅವೇ ಈ ಫೈರ್ ವಾಲ್ಗಳು. ಸೊ ಮಾನಿಟರ್ ಮಾಡ್ತದೆ ಆಲ್ ಟ್ರಾನ್ಸ್ಮಿಷನ್ ಏನಾಗ್ತಿದೆ ಟು ಮತ್ತು ಫ್ರಮ್ಮು ಕಂಪ್ಯೂಟ್ರಿಂದ ಇನ್ನೊಂದು ಕಂಪ್ಯೂಟರ್ ಒಳಗೆ ನನಗೆ ಟ್ರಾನ್ಸ್ಮಿಷನ್ ಆಗ್ತಿದೆ ಡೇಟಾ ಒಂದು ಕಡೆ ಇನ್ನೊಂದು ಕಡೆ. ಆ ಯಾವುದೇ ಟ್ರಾನ್ಸ್ಮಿಷನಲ್ಲಿ ಕೂಡ ನನಗೆ ಏನಾಗಬಾರ್ದು, ಯಾವುದೇ ಎರರ್ಸ್ ಬರದೇ ಇರೋಂಗೆ ನೋಡ್ಕೊಳ್ಳೋದು ಈ ಇಂಟರ್ನಲ್ ಸೆಕ್ಯೂರಿಟಿ ನೆಲೆ. ಸೊ ಈ ಸೆಕ್ಯೂರಿಟಿನ ನಮಗೆ ಇಂಟರ್ನೆಟ್ ಸೆಕ್ಯೂರಿಟೀಸು ತುಂಬ ಇಂಪಾರ್ಟೆಂಟು. ಎಸ್ಪೆಷಲಿ ಇದು ಯಾವಾಗ ಅಂದರೆ ನಾವು ಪೆನ್ ಡ್ರೈವ್ ಯೂಸ್ ಮಾಡ್ತೀವಿ, ಇಂಟರ್ನೆಟ್ನ ಅಪ್ಲೈ ಮಾಡ್ತೀವಿ. ಇಂಟರ್ನೆಟ್ ಅಪ್ಲೈ ಮಾಡಿದಾಗಂತೂ ನಾವು ಇಂಟರ್ನೆಟ್ ಸೆಕ್ಯೂರಿಟಿನ ಹಾಕ್ಕೊಳ್ಳಿಲ್ಲ ಅಂದರೆ ಆದಷ್ಟು ಬೇಕಾ ನಿಮ್ಮ ಮೊಬೈಲ್ ಆಗಿರ್ಬೋದು, ನಿಮ್ಮ ಕಂಪ್ಯೂಟರ್ ಆಗಿರ್ಬೋದು, ಯಾವುದೇ ಮಿಷಿನ್ ಆಗಿರ್ಬೋದು, ಇಂಟರ್ನೆಟ್ ಬಳಕೆ ಮಾಡೋವಂಥದ್ದು ಬೇಗ ಕೆಟ್ಟೋಗುತ್ತದು.